ಮನೆ ಕಟ್ಟುವ ಕೆಲಸ ಮಾಡಿದರೆ ನಾವೇ ಪ್ಲ್ಯಾನ್ ಮಾಡ್ತೇವೆ. ಈ ರೀತಿ ಮೋಟ್ರಿಗೆಲ್ಲ ಪ್ರಾಬ್ಲಮ್ ಆಗೋ ಥರ, ಬೋರ್ವೆಲ್ಗೆಲ್ಲ ಪ್ರಾಬ್ಲಮ್ ಆಗೋ ಥರ ಮೆಟ್ಲಾಕಲ್ಲ. ನಿನ್ನೆ ಬೋರ್ ರಿಪೇರಿಗೆ ಹೇಳಿ ಅಂದರು, ಈಗ ಮನೆ ಪ್ಲ್ಯಾನಿಗೆ ಹೇಳಿ ಅಂತೀರ. ಹಾಂ ಏನಪ್ಪ ನಿಮ್ಗೆ ಗೊತ್ತಿರೋ ತಪ್ಪು ಕೇಳ್ತಾರೆ. ಹಾಂ ಏನೋ ಒಂದು ನಾರಾಯಣ ಜಾಗ ತಾಡಿ ಕೇಳೋ. ಏನು ಶಂಕರ್ ಅವರೇ, ಶಂಕರ್ ಮೂರ್ತಿ ಹಾಂ ಹೆಸರು ಇವ್ರದ್ದು ಲಿಂಗರಾಜ್ ಅವರೇ, ಅದಕ್ಕೆ ಮಾತಾಡ್ತಾರೆ ಲಿಂಗರಾಜ್ ಅವರು. ಟೆನ್ಷನ್ ಅಪ್ಪಗೆ ಮಾತಾಡಲಿಲ್ಲ ಅಂದ್ರೆ ಮಾತಾಡಬೇಕು, ಆದರೂ ಮಾತಾಡಲ್ಲ ಅವ್ರಿಗೆ. ಲಿಂಗರಾಜ್ ಮಾತಾಡಲ್ಲ, ಮಾತಾಡಿ ಅಯ್ಯೋ ಫಸ್ಟು ಮೇಲತ್ತಿ ಬೋರ್ವೆಲ್ ರಿಪೇರಿ 3 ನಿಂತು ಪೈಪ್. ನಾನು ಮೇಲೆ ಹೋಗ್ತೀನಿ, ತಿಂಡಿ ಮಾಡಿಲ್ಲ. ಏನಾಗಿದೆ ಅಂತ ಗೊತ್ತಾಗತ್ತೆ. ಆಮೇಲೆ ಎಲ್ಲ ಹೊಂಟೋದ್ರಿ ಅಂತ ಗೊತ್ತಿಲ್ಲ, ನೀರು ಕಮ್ಮಿ ಆಗಿದೆಯಾ ಏನಾಗಿದೆ, ಇಲ್ಲ ಕೇಬಲ್ ವೈರ್ ಸುಟ್ಟೋಗಿದೆಯಾ. ಹಾಂ ಹೋದ ವರ್ಷ ಆಚೆ 2 ವರ್ಷ ಆಯಿತು. 1 ವರ್ಷ ಆಗಿದೆ, ನೀನು 2 ವರ್ಷ ಆಗಿಲ್ಲ, ವರ್ಷದ ಲೆಕ್ಕದಲ್ಲೇ ಆಗಿದೆ. ಇಲ್ಲ ಬರ್ತಾ ಇಲ್ಲ ನಮಗೆ ಯಾರು ತೊಟ್ಟಿಗೆ ಬಿಟ್ಟಿದ್ರು, ಮೇಲಕ್ಕೆ ಬಂದಿಲ್ಲ. ಫುಟ್ಬಾಲಿಂದ ಮೇಲಕ್ಕೆ ಬರಲಿಲ್ಲ, ಅಷ್ಟರಲ್ಲಿ ಆಫ್ ಆಗೋಯ್ತು. ಹೋದ ಸರಿನೂ ಪೈಪಲ್ಲೇ ಸಿಗಾಕೊಂಡು ಇದಾಯಿತು, ಇವಾಗಲೂ ಆಯಿತು. ಹೋದ ಸರಿ ಅಪ್ಪಾಜಿ ಇದ್ರು ಜೊತೆಗೆ, ಕೇಬಲ್ ವೈರ್ ಹೇಳ್ಕೊಡೋಕ್ಕೊಬ್ರು. ಈ ಸರಿ ಇಲ್ಲ. ಮೋಟ್ರು ಕಟ್ಟೋರು ಬೇಕಲ್ಲ. ಅದು ಭಾನುವಾರ ಬಂದು ಸರಿ ಓಡಾಡಿದ್ರು ಇವರೇ. ನಾನು ಹಾವು ಸಿಕ್ಕಿದ್ರೆ ಹೇಳ್ತೀನಿ, ನಾವೆಲ್ಲ ಹೋದ್ಮೇಲೆ ಬಾಪ್ಪ ಅಂತ. ಇಲ್ಲಿ ಕೂತಿದ್ದಾಗ ಬಂದು ಹಾಯ್ ಹಲೋ ಅಂತ ಹೇಳಿ, ಕಾಫಿ ಆಯ್ತಾ ಅಂತ ಕೇಳ್ಕೊಂಡು ಹೋಗು ಅಂತ. ಅದಕ್ಕೆ ಹೇಳ್ತೀನಿ, ನಾನೇನಾರ ಅದ್ರ ನನ್ನ ಮಾತೇನಾರ ಗೊತ್ತಾಗೋದಾಗಿದ್ರೆ ಹೇಳಿವೆ. ಇಲ್ಲೇ ಮೆಟ್ಲು ಮೇಲೆ ಕೂತಿದ್ದಾಗ ಬಂದು ಹೋಗು, ಹಾಯ್ ಹಲೋ ಕಾಫಿ ಆಯ್ತಾ ತಿಂಡಿ ಆಯ್ತಾ ಅಂತ ಮಾತಾಡ್ಸ್ಕೊಂಡು ಹೋಗು ಅಂತ. ನಾವು ಏನೋ ಅದು ಕಟ್ಟಾಗಿದೆಯಾ. ಹ್ಞೂ 14 ಏನೋ ಇದೆ, 14 15 ತೊಗೊಬೇಕಾ, ರೆಡಿ ಮಾಡ್ಬೋದಾ. ಹ್ಞೂ ಗೊತ್ತಾಗುತ್ತಾ. ಇದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೂ, ಗೊತ್ತಿಲ್ಲದಿದ್ದು ಕೇಳಿ ತಿಳ್ಕೊಬೇಕು. ಹೋದ ಸರಿ ಉಪ್ಪು ಎಲ್ಲ ಹಾಕಿದ್ರು, ಏನೋ DAP ಏನಂತಾರಲ್ಲ. ಹಾಂ ಇಲ್ಲಿ ನಮ್ಮ ತೋಟದಲ್ಲಿ ಅದು ಬರಲೇ ಇಲ್ಲ ಅಂತ. ಇದು ಬಂದು ಎಳಿಯಕ್ಕೆ ಬಂತು ಮಿಷಿನು, ಜೀಪ್ ಬರುತ್ತಲ್ಲ, ಜೀಪ್ ಬಂದು ಹೇಳಿದ್ರು ಬರಲಿಲ್ಲ. ಯೂರಿಯಾ ಹಾಕಿದ್ರು ಒಂದು 2-3 ಬಕೆಟ್ ಅಷ್ಟು ಸಣ್ಣದ ಪೇಂಟ್ ಪ್ಯಾಕೆಟ್ ಬರುತ್ತಲ್ಲ, 1 kg 2 kgದು, ಅದರಲ್ಲಿ ಹಾಕಿದ್ರು ಬರಲಿಲ್ಲ. ಆಮೇಲೆ ಇದು ಇವ್ರಿಗೆ ಹೇಳಿದ್ರು, ಎಳಂದೂರವ್ರಿಗೆ ಯಾರಿಗೋ, ಅವ್ರು ಬಂದರೆ ಇದಾಗುತ್ತೆ ನೋಡಿ ಅಂದ್ಕೊಂಡು ಅವ್ರು ಆಮೇಲೆ ಬಂದು ಇದು ಮಾಡಿದ್ರಪ್ಪ ಅದೇನು ಅಂತ. ಆಮೇಲೆ ನಾನು ಹೋಗಲಿಲ್ಲ ತೋಟಕ್ಕೆ, ಅವ್ರು ಬಂದು ರೆಡಿ ಮಾಡಿದ್ರು. ಹಂಗಾಗಿತ್ತು ಅದು. ಅವಾಗಿಂದ ಹಳೇದು ಬೋರ್ವೆಲ್ಲು, ಈ ಥರ ಪೈಪಲ್ಲ, ಬ್ಲ್ಯಾಕ್ ಪೈಪ್ ಬಿಡ್ತಿದ್ರಲ್ಲ ಉದ್ದುದು ರನ್ನಿಂಗ್ ಇರೋದು, ಅದು ಯಾವ ಕಾಲದ ಜಮಾನದ. ಹಾಂ ಮನೆಗೆಲ್ಲ ಈ ಪೈಪೇ, ಬೋರ್ವೆಲ್ ಬರ್ತಲ್ಲ ಅದಕ್ಕೆ ಅದು ಇದ್ರ ಲ್ಯಾಟ್ರ್ ಪೈಪ್ ಥರ ದೊಡ್ಡದು ಇರುತ್ತೆ, ರೌಂಡ್ ಉಂಡೆ ಪೈಪ್ ಥರ, ಆ ಥರದ್ದು ಹಾಕಿದ್ರು. ಆ ಪೈಪು ಇಲ್ಲಿ ತೆಗಿಬೋದು, ಅದು ಒಂದೊಂದು ಲೆಂತ್ ತೆಗಿಯೋಕ್ಕಾಗಲ್ಲ.
ಅದಕ್ಕೊಂದು 2-3 ಜನ ಬೇಕು, ಎಲ್ಲಿವರೆಗೂ ತಲೆಯವ್ರಿಗೆ ಹೇಳ್ಕೊಂಡು ತೋಟದಲ್ಲಿ. ನಾನು 6 ವರ್ಷ. ಹಾಂ, ಮೊದಲು ಇಲ್ಲಿ ಹೌಸಿಂಗ್ ಬೋರ್ಡಲ್ಲಿದೆ. ಏ 14 ಅಂದರೆ ನಾನು ಅಲ್ಲಿ ಅಷ್ಟು ಪರಿಚಯ ನನಗೆ ಕಮ್ಮಿ. ಬಂದಾಗಲಿಂದ ಈ ಕಡೆ ಇರೋದ್ರಿಂದ ನಮ್ಗೆ ಅಲ್ಲೆಲ್ಲ ಪರಿಚಯ ಕಮ್ಮಿ. ನಿದ್ದೆಯಿಂದ ಎದ್ಲು ರಾಣಿ. ನಾನು ಮನೇಲಿ ನಮ್ಮ ಮನೆಯವ್ರು ಇರೋದು. ಹಾಂ, ನಾನಲ್ಲ. ಮಕ್ಕಳಿಸ್ತಾವಳೆ, ನಿದ್ದೆ ಬರ್ತಿದ್ದೆ, ಆದರೆ ಎದ್ದು ಬಂದು ನಿಂತವಳೆ. ಅಲ್ಲೇನೆ ಹೋಗು, ನಿದ್ದೆ ಮಾಡು, ಹೋಗು. ಸ್ಕೂಲ್ ಇಲ್ಲ, ಏನಿಲ್ಲ, ರಜಾ ಇದೆ, ನಿದ್ದೆ ಮಾಡು. ಹದಿಮೂರು 14 ಅಷ್ಟೇ. ಹಾಂ, ಇದು ಲಾಸ್ಟ್ ಪೈಪು ಅಂತ ಗೊತ್ತಾಗತ್ತಲ್ಲ. ಇದು ಎಷ್ಟು HP? 1 HP. ಯಾರು ಓಡಾಡಲ್ಲ ಬಿಡಿ. ಹದಿನೈದು ಇದೆ. ಹಾಂ, 150 ಅಡಿ. ಇವಾಗ ಇಲ್ಲ, ನಿಮಗೆ ಗೊತ್ತಾಗುತ್ತೆ. ಹಾಂ, ಅದು ಜಾಲ್ರಿ ಅಂತದಿದೆಯಲ್ಲ, ಅದೇನಕ್ಕೆ ಹಾಕೋದು? ಡಿಸ್ಟರ್ಬರ್. ಹಾಂ, ಹಂಗಂದ್ರೆ ಏನಾಗಿದೆ? ಸುಟ್ಟೋಗಿದೆ. ಗ್ರೌಂಡ್ ಬರ್ತಾ ಇದೆ. ಏನು ನನ್ನ ಹಿಡಿಬೇಡ, ನಾನೇನಕ್ಕೋ ವಿಡಿಯೋ ಮಾಡ್ತಾ ಇದ್ರೆ ಸುಳ್ಳು ನಾನು ಫೋನ್ ಎತ್ಕೊಂಬಂದ. ಗೊತ್ತಾ ಇಲ್ವಾ? ಗೊತ್ತಾಗುತ್ತಾ ಹೋದ್ರೆ? ಇವತ್ತು ರೆಡಿ ಮಾಡಿ ನಾಳೆನಾ? ಹಾಂ ಹಾಂ ಹಾಂ, ಎತ್ಕೊಂಬೋಗು ಮಗಳೇ. ಕೊಡು ಹಂಗೆ. ಆನ್ ಮಾಡ್ತಾರೆ.
5 ನಿಮಿಷ ಆಗ್ತೀವಿ ಒಬ್ರು ಆಫ್ ಮಾಡ್ಕೊತಾರೆ, ಮತ್ತೊಬ್ರು ಬರ್ತಾರೆ 5 ನಿಮಿಷ ಆನ್ ಮಾಡ್ತಾರೆ. ನಾನು ಹೇಳ್ತಾನೆ ಇರ್ತೀನಿ, ಮಾಡಿದ್ರೆ ಅರ್ಧ ಟ್ಯಾಂಕ್ ಸಂಪಿದೆಯಲ್ಲ, ಅರ್ಧ ಸಂಪಾಗೋರ್ಗು ಒಬ್ಬರೇ ಆನ್ ಮಾಡಿ ಎಲ್ಲರಿಗೂ ಓಡಿಸ್ಕೊಳ್ಳಿ ಅಂತ. ಅವರು ಯಾರು ಕೇಳಲ್ಲ. ನಮಗೂ ಹೇಳಿ ಹೇಳಿ ಬೇಜಾರದೆ. ಓನರ್ಗೆ ಹೇಳಿದ್ರೆ ನಾವೊಬ್ಬರು ಏನೋ ನಿಷ್ಠೂರ ಆದಂಗೆ ಆಗ್ತೀವಿ. ಪ್ರತಿ ಹೋದ ಸರಿನೂ ಇದೇ ಮಾತಲ್ವ ನಾನು ಹೇಳಿದ್ದು, ಈ ಥರ ಮಳೆ ಹಿಂಗಾಗತ್ತೆ ಅಂತ. ಸೇಮ್